ಇವತ್ತು ನಮ್ಮ ಬಾಸ್ ಟಿವಿ ಭಾಗ್ಯಲಕ್ಷ್ಮಿಯ ಮನೆಯವರ ಮದುವೆ ಸಂಭ್ರಮ ಅಂದ್ರೆ ಭಾಗ್ಯಲಕ್ಷ್ಮಿ ತಂಗಿಯ ಪೂಜಾ ಅವರ ಮದುವೆ ಸಂಭ್ರಮದಲ್ಲಿದ್ವಿ. ಒಳಗಡೆ ಬಂದಿದ ತಕ್ಷಣ ನಮ್ಗೆ ಸಿಕ್ಕಿರುವಂತದ್ದು ಭಾಗ್ಯಲಕ್ಷ್ಮಿ ಸೀರಿಯಲ್ ನ ಮೈನ್ ಪಿಲ್ಲರ್ ನಮ್ಮ ಕುಸುಮಮ್ಮ ಸಿಕ್ಕಿದ್ದಾರೆ. ಸೊ ಮದುವೆ ತಯಾರಿ ಎಲ್ಲ ಹೆಂಗ್ ನಡೀತದೆ, ಯಾಕಂತಂದ್ರೆ ಇವರ ಅಪ್ಪಣೆ ಇಲ್ಲದೆ ಯಾವುದೇ ರೀತಿಯಂತ ಶುಭ ಕಾರ್ಯಗಳು ಕೂಡ ಇವರ ಒಂದು ಸೀರಿಯಲ್ ಅಲ್ಲಿ ನಡೆಯೋದಿಲ್ಲ. ಸೊ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಅಮ್ಮ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವು ಹೇಳಿದ್ರಲ್ಲ, ನಾವು ಬಾಸ್ ಟಿವಿಯಿಂದ ಬಂದಿದ್ದೀರಾ, ನಾನೇ ಬಾಸು, ನಂದು ಅಪ್ಪಣೆಯಿಂದ ಏನು ಅದು ಕೇಳಿ ತುಂಬ ಖುಷಿ ಆಯಿತು. ಯಾಕೆಂದರೆ ಸೀರಿಯಲಲ್ಲಾದರೂ ನಾನು ಬಾಸ್ ಆಗೋಣ ಅಂತ, ಮನೇಲಿ ಏನು ನನ್ನ ಮಾತು ಯಾರು ಏನು ಕೇಳಲ್ಲ, ನನ್ನ ಮಗನೂ ಕೇಳಲ್ಲ. ಇಲ್ಲಿ ಸೂಪರ್ ದರ್ಬಾರ್ ಮಾಡ್ತಾ ಇದ್ದೀನಿ ನಾನು. ಅಮ್ಮ, ಭಾಗ್ಯಲಕ್ಷ್ಮಿ ಸೀರಿಯಲ್ಗೆ ಮೈನ್ ಪಿಲ್ಲರ್ ತಾಂಡವ್ ಅವ್ರನ್ನೂ ಕಂಟ್ರೋಲ್ ಮಾಡ್ತಾರೆ, ಇತ್ತ ಭಾಗ್ಯ ಅವ್ರನ್ನ ಮಗಳಾಗಿ ಟ್ರೀಟ್ ಮಾಡ್ತಾರೆ, ಹಾಗೆ ಗುಂಡನ್ನು ಸೂಪರ್ ಆಗಿ ಎಲ್ಲಾನು ಟ್ರೀಟ್ ಮಾಡ್ತಿರ್ತಾರೆ. ಹೆಂಗ್ ನಡೀತಿದೆ ಶೂಟಿಂಗ್ ಎಲ್ಲಾನು ಕೂಡ? ಮದುವೆ ಸಂಭ್ರಮ ಬೇರೆ ಅಂದ್ರೆ ಸಾಮಾನ್ಯವಾಗಿ ನಾವ್ ಯಾರ್ದಾದ್ರೂ ಒಂದು ಮದುವೆಗೆ ಹೋದಾಗ ಅಲ್ಲಿ ಎಂಜಾಯ್ ಮಾಡ್ತೀವಿ, ಬಟ್ ಸೀರಿಯಲ್ ಅಲ್ಲಿ ಅಂದಾಗ ಎಲ್ಲಾ ಕಲಾವಿದರಿಗೂ ಒಂಥರ ಹಬ್ಬದ ವಾತಾವರಣ. ನಿಜವಾದ ಮದುವೆನೋ ಅಥವಾ ಸೀರಿಯಲ್ ಮದುವೆನೋ ಶೂಟಿಂಗ್ ಮದುವೆನೋ ಬೇಕಾದಿರಲಿ, ಮದುವೆ ಅಂದ ತಕ್ಷಣ ಹೆಣ್ಮಕ್ಳಿಗೆ ಏನೇನು ಸೀರೆ ಉಟ್ಕೊಳ್ಳಿ, ಏನು ಒಡವೆ ಹಾಕ್ಕೊಳ್ಳಿ, ಏನು ಹೇರ್ ಸ್ಟೈಲ್ ಮಾಡಲಿ, ಸಂಭ್ರಮ ಸಂಭ್ರಮ ಸಂಭ್ರಮ. ದೆನ್ ನಾವೆಲ್ಲ ರೆಡಿಯಾಗಿ ಇಲ್ಲಿ ಬರ್ತೀವ, ಇದು ಕಣ್ಣು ಕಂಗಳಿಸೋ ಹಾಗೆ ಎಲ್ಲ ಕಡೆ ಅಲಂಕಾರ ಆಗಿರುತ್ತೆ. ಐ ಮೀನ್ ವೆದರ್ ಯು ವಾಂಟ್ ಇಟ್ ಆರ್ ನಾಟ್, ಯು ಸ್ಟಾರ್ಟ್ ಫೀಲಿಂಗ್ ವೆರಿ ಹ್ಯಾಪಿ. ಏನಾದರೂ ಒಂದು ನೆಗೆಟಿವ್, ಏನೋ ಒಂದು ದುಃಖ, ಏನೋ ಒಂದು ವರಿ ಇದ್ರೂ ಸೆಟ್ಟಿಗೆ ಬಂದ ತಕ್ಷಣ ಜಗ 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 ಇಲ್ಲಿದ್ದಾಗ ಇಟ್ ಗಿವ್ಸ್ ಅ ಬ್ಯೂಟಿಫುಲ್ ಫೀಲಿಂಗ್. ತುಂಬ ಎಂಜಾಯ್ ಮಾಡ್ತಾ ಇದ್ದೀನಿ. ಪೂಜಾ ಅವ್ರ ಮದುವೆ ಸಂಭ್ರಮ ಈಗಾಗಲೇ ಗೊತ್ತಿದೆ. ಒಂದಷ್ಟು ಎಪಿಸೋಡ್ಗಳೆಲ್ಲ ನಿಶ್ಚಿತಾರ್ಥದ್ದಾಗಿರ್ಬೋದು, ಅವ್ರ ಮನೆಯವ್ರು ಬೇಡ ಅನ್ಕೊಂಡಿದ್ದು, ಅದಾದ್ಮೇಲೆ ಅವ್ರು ಒಪ್ಸಿ ಎಲ್ಲ ಮಾಡಿದ್ದೆಲ್ಲ ಆಯ್ತು. ಸೊ ಯಾವ ಸಂಭ್ರಮ ಇವಾಗ, ಯಾವ ಶಾಸ್ತ್ರ ನಡೀತಿದೆ ಅಂತ? ಇಲ್ಲ, ಆ್ಯಕ್ಚುಲಿ ಏನಾಗುತ್ತೆ ಅಂದರೆ, ಆರ್ಡ್ರ್ನಲ್ಲಿ ಒಂದಾಗತ್ಲು ಒಂದು ಶಾಸ್ತ್ರಗಳು ಮಾಡೋಕ್ಕಾಗಲ್ಲ. ಏನ ಒಂದು 5-6 ಶಾಸ್ತ್ರ ಇರುತ್ತೆ. ಅಫ್ಕೋರ್ಸ್ ಮುಹೂರ್ತ, ಸಂಗೀತ, ಅರಿಶಿನ, ಬಳೆ ಶಾಸ್ತ್ರ, ಗೌರಿ ಪೂಜೆ ಎಲ್ಲ ಇರುತ್ತಲ್ಲ. ಸರಿ, ಫಸ್ಟ್ ಒಂದು ಮಾಡ್ತಾರೆ, ಆಮೇಲೆ ಇನ್ನೊಂದಕ್ಕೆ ಹೋಗ್ತಾರೆ, ಮತ್ತು ವಾಪಸ್ ಈ ಕಡೆ ಬರ್ತಾರೆ. ಬಿಕಾಸ್ ಟೆಲಿಕ್ಯಾಸ್ಟ್ ಆರ್ಡರ್ನಲ್ಲಿ ಶೂಟ್ ಮಾಡೋಕ್ಕಾಗಲ್ಲ. ಸೊ ಒಂದೇ ದಿವಸದಲ್ಲಿ 3 ಶಾಸ್ತ್ರಗಳದ್ದು ಮಾಡ್ತಿರ್ತೀವಿ, ಕಾಸ್ಟ್ಯೂಮ್ ಚೇಂಜ್ ಮಾಡ್ತಿರ್ತೀವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.